ಉಡುಪಿ ಶೈಲಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ 1 ಲೋಟ ಬೇಳೆ, ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಬೇಳೆಗೆ ಬೇಕಾದಷ್ಟು ನೀರು ಹಾಕಿ, ಒಂದು ಚೂರು ಅರಿಶಿಣ, ಆಮೇಲೆ ಚೂರು ಕೊಬ್ಬರಿ ಎಣ್ಣೆ, 2 ಟೊಮೊಟೊನ ಅರ್ಧ ಮಾಡಿ ಅದರಲ್ಲಿ ಇಡಿ. ಈಗ ಟೊಮೊಟೊ ಬೇಳೆನ ಕುಕ್ಕರಲ್ಲಿ 3 ವಿಷಲ್ ಕೂಗಿಸಿ, ಈಗ ಟೊಮೊಟೊ ಬೇಳೆ ಬೆಂದಿದೆ. ಟೊಮೊಟೊಯಿಂದ ಸಿಪ್ಪೆನ ತೆಗೆದಾಕಿ. ಸಿಪ್ಪೆ ಇದ್ದರೆ ಟೊಮೊಟೊ ಸಾರು ಚೆನ್ನಾಗಿ ಬರಲ್ಲ. ಎಲ್ಲ ಸಿಪ್ಪೆನೂ ತೆಗೆದಾಕಿ. ಈಗ ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಳ್ಳಿ. ಬೇಳೆ ನೀರು ಹಾಕಕ್ಕೆ ಹೋಗಬೇಡಿ, ಬರೀ ಬೇಳೆನ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಹುಣಸೆಹಣ್ಣು ನೀರು, ನಂತರ ಸಾರಿನ ಪುಡಿ. ಈ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲೂ ಇದೆ, ಮತ್ತು ಇಲ್ಲಿ ಮೇಲೂ ತೋರಿಸ್ತಾ ಇದೆ, ಕ್ಲಿಕ್ ಮಾಡಿ. ಚಮಚ ಸಾರಿನ ಪುಡಿ ಹಾಕ್ಕೊಳ್ಳಿ. ನಂತರ ಅದು ಚೆನ್ನಾಗಿ ಕುದಿಬೇಕು. ನಂತರ ಒಂದು ಕಲ್ಲುಪ್ಪು, ಸ್ವಲ್ಪ ಬೆಲ್ಲ. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ರುಬ್ಬಿದ ಮಿಶ್ರಣ ಅದಕ್ಕೆ ಮಿಕ್ಸ್ ಮಾಡಿ. ಆಮೇಲೆ ಬೇಳೆ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿ. ಯಾಕಂದರೆ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿಬೇವು, ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಚೆನ್ನಾಗಿ ಕುದಿಸಿ, ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ, ಸಾರು ಚೆನ್ನಾಗಿ ಬರುತ್ತೆ. ನೋಡಿ ಸಾರು ರೆಡಿಯಾಗಿದೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಸಾರು ರೆಡಿಯಾಗಿದೆ. ಇನ್ನೊಂದು ಕಡೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು ಮೇಯ್ನು. ಇಂಗು ಬಿದ್ರೇ ಟೇಸ್ಟಾಗಿ ಬರೋದು. ಈಗ ಒಗ್ಗರಣೆ ರೆಡಿ ಇದೆ, ಅದನ್ನು ಸಾರಿಗೆ ಹಾಕೋಣ. ನೋಡಿ ಉಡುಪಿಯಲ್ಲಿ ಮಾಡೋ ಶೈಲಿಯ ಸಾರು, ಬೇಳೆ ಸಾರು ರೆಡಿಯಾಗಿದೆ. ಈಗ ಅನ್ನದ ಮೇಲೆ ಸ್ವಲ್ಪ ಸಾರು ಹಾಕ್ಕೊಂಡು ತುಪ್ಪ, ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.